ನಮಸ್ಕಾರ ಸ್ನೇಹಿತರೆ. ಮತ್ತೆ ನಾಣಾಚಾರಗಳಿಗೆ ಏನಾಯಿತು? ವೈಶ್ವಾಕನ ಹುರಿದು ಮುಕ್ತದಾನಲ್ಲಪ್ಪ ಕೃಷ್ಣ, ಆ ಕಡೆ ಮಾನ್ಯತಾ ಸಿಕ್ಕಿಬಿದ್ರ ಜೈಶಂಕರ್ ಕೈಗೆ. ಅಂಥದ್ದು ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ನಾಣಾಚಾರನ ಯಾರು ಇಲ್ಲಿಗೆ ಬಂದಿದ್ದು, ಏನಾಯಿತು ಏನು ಅಂತ ಎಲ್ಲರೂ ಕೂಡ ಕೇಳ್ತಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಹೇಳೋಕೆ ಮುಂದಾಗ್ತಿದ್ದಾರೆ ನಾಣಾಚಾರ್ಯಗಳು. ತುಂಬ ಸಿಟ್ಟಿನಿಂದ ವೈಶ್ವಾಕನ ತೋರಿಸ್ತಿದ್ದಾರೆ. ಬಿಕಾಸ್ ಅಲ್ಲಿ ವೈಶ್ವಾಕ ನಾಟಕ ಮಾಡ್ತಿದ್ದಾಳೆ ಅಂತ ಅವ್ರ ತಮ್ಮ ಹೇಳಿರೋದ್ರಿಂದ ಇಲ್ಲಿ ನಾಣಾಚಾರ್ಯಗಳು ಆ ಮಾತನ್ನ ನಂಬಿದ್ದೆ ಇಲ್ಲಿ ಹೇಳೋಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ತುಂಬ ಸಿಟ್ಟಿನಿಂದ ವೈಶ್ವಾಕನ ನೋಡ್ತಿದ್ದಾರೆ. ಹಾಗಾಗಿ ಇಲ್ಲಿ ವೈಶ್ವಾಕ ಕೂಡ ಹೆದರುತ್ತಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ಆ ಒಂದು ಎಕ್ಸೈಟ್ಮೆಂಟ್ನ ತಡ್ಕೊಳಕ್ಕಾಗದೆ ಇಲ್ಲಿ ಹಾಗೆ ಕುಸ್ತು ಪ್ರಜ್ಞಾ ಸ್ಥಿತಿಗೆ ಹೋಗ್ಬಿಡ್ತಾರೆ ನಾಣಾಚಾರ್ಯಗಳು. ಮನೆಯವ್ರಿಗೆಲ್ಲ ಮತ್ತೆ ಗಾಬರಿ ಆಗ್ಬಿಡತ್ತೆ. ಏನಾಯಿತು ಏನು ಅಂತ. ತಕ್ಷಣ ಡಾಕ್ಟರ್ ಆ ರೀತಿ ಏನೂ ಆಗಿಲ್ಲ, ನನಗೆ ನಿಮ್ಮ ಹಳೆ ಡಾಕ್ಟರು ಹೇಳಿದ್ದಾರೆ, ಇವರು ಆ ಬಾರಿ ಹುಷಾರಾದಾಗ ಅವ್ರಿಗೆ ಎದ್ದು ಓಡಾಡೋಕ್ಕಾಗ್ತಿರ್ಲಿಲ್ಲ, ಜಸ್ಟ್ ಕೈಕಾಲು ಆಡಿಸ್ತಿದ್ರು ಅಂತ. ಆದರೆ ಈಗ ಕೈಕಾಲು ಆಡಿಸೋದ್ರ ಜೊತೆಗೆ ಎದ್ದಿದ್ದಾರೆ ಅಂದರೆ ಖಂಡಿತ ಅವರು ಹುಷಾರಾಗ್ತಾರೆ. ಏನಾಗಿದೆಯೋ ಖಂಡಿತ ಅದು ಒಳ್ಳೆಯದೇ ಆಗಿದೆ. ಎಷ್ಟೋ ಜನಗಳಿಗೆ ಕೆಲವೊಮ್ಮೆ ಆಘಾತ ಆದಾಗ ಈಗ ಆಗುತ್ತೆ. ನಿಮ್ಮ ತಂದೆಗೂ ಕೂಡ ಇದೇ ರೀತಿ ಆಘಾತ ಆಗಿದ್ರಿಂದಾಗಿ ಈ ರೀತಿ ಆಗಿತ್ತು. ಆದರೆ ಈಗಲೂ ಕೂಡ ಯಾವುದೋ ಒಂದು ಆಘಾತ ಆ ರೀತಿ ಆಗಿದೆ, ಅದಕ್ಕೋಸ್ಕರನೇ ಅವರು ಗೆಲುವಾಗಿದ್ದಾರೆ. ಕೆಲವೊಮ್ಮೆ ಶಾಕ್ ಇಂದ ಆದಂಥದ್ದು ಶಾಕಿಂದಾನೇ ಸರಿ ಹೋಗುತ್ತೆ ಅಂತಾರಲ್ವ, ಅದೇ ರೀತಿ ಆಗಿದೆ. ಅವ್ರಿಗೆ ನಾನು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಖಂಡಿತ ಅವರು ಗೆಲುವಾಗ್ತಾರೆ. ಏನು ಸ್ಟ್ರೆಸ್ ಆಗಿದೆ ಅದಕ್ಕೋಸ್ಕರ ಈ ರೀತಿ ಪ್ರಜ್ಞೆ ತಪ್ಪಿದ್ದಾರೆ. ಈ ಗೆಲುವು ಕೂಡ ಅವರು ಗೆಲುವಾಗ್ತಿದ್ದಾರೆ ಅನ್ನೋ ಒಂದು ಸೂಚನೆ ತೋರಿಸ್ತದ ಅಂತ ಹೇಳ್ತಾರೆ. ಜೊತೆಗೆ ಸರಿಯಾದ ಟೈಮಿಗೆ ಬಂದಿದ್ರಿಂದ ಒಳ್ಳೇದಾಯ್ತು, ಇಲ್ಲ ಅಂದರೆ ಪ್ರಾಬ್ಲಮ್ ಕೂಡ ಆಗ್ತಿತ್ತು ಅಂತ ಹೇಳಿದಾಗ ಈ ಕಡೆ ನಾವು ಯಾರು ಕೂಡ ಇನ್ಫಾರ್ಮೇ ಮಾಡಲಿಲ್ವಲ್ಲ, ಹೀಗೆ ಬರೋಕ್ಕೆ ಸಾಧ್ಯ ಆಯಿತು ಅಂತ ಅನ್ನಿಸ್ತದೆ ಈ ಕಡೆ. ಅದಕ್ಕೆ ಡಾಕ್ಟರ್ ನನಗೆ ಯಾರೋ ಕಾಲ್ ಮಾಡಿದ್ರು ನಿಮ್ಮ ಮನೆಯಿಂದ ಅಂದಾಗ ಯಾರದು ಏನು ಅಂತ ಕೇಳ್ತಾರೆ. ಯಾರದು ಏನು ಅಂದರೆ ಅದು ಯಾರು ನಿಮ್ಮ ಸೊಸೆ ನಾಣಾಚಾರ್ಯ ಸೊಸೆ, ನಾನು ವೈಶ್ವಾಕ ಅಂತ ಏನೋ ಹೇಳಿದ್ರು ಅಂತ ಹೇಳ್ತಿದ್ದಾಗ ಈ ಕಡೆ ವೈಶ್ವಾಕ ಅದಕ್ಕೆನಾ ಅಂತ ಕೇಳ್ತಾರೆ. ನಂತರ ಸರಿ ಆಯಿತು ನಾನು ಬರ್ತೀನಿ, ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತಾರೆ. ಸ್ಕ್ಯಾನಿಂಗ್ ಏನಾದರೂ ಬೇಕಾ ಅಂದಾಗ ಆ ರೀತಿ ಏನೂ ಕೂಡ ಬೇಕಾಗಿಲ್ಲ ಅಂತ ಹೇಳ್ತಾರೆ. ನಂತರ ಸರಿ ಆಯಿತು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ತದೆ. ನೀನು ಕೂಡ ನಮ್ಮ ಜೊತೆನೇ ಇದ್ದೆ ಅಲ್ವಾ, ಯಾವಾಗ ನಿನ್ಗೆ ವಿಷಯ ಗೊತ್ತಾಯಿತು ಅಂತ ಕೇಳ್ತಿದ್ದಾರೆ ರಾಮಾಚಾರಿ ಕೂಡ. ಅದಕ್ಕೆ ನೀವು ನನ್ನ ಜೊತೆನೇ ಇದ್ರಲ್ವಾ, ಅಂಥದ್ರಲ್ಲಿ ನನಗಿಂತ ಮುನ್ನ ನಿಮ್ಗೆ ಹೇಗೆ ವಿಷಯ ಗೊತ್ತಾಯಿತು ಅಂತ ಕೇಳ್ತಿದ್ದಾರೆ. ಈ ಕಡೆ ವೈಶ್ವಾಕಾಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ಈ ಕಡೆ ತಮ್ಮ ಕೂಡ ಏನಕ್ಕ ಇವತ್ತು ನಾನು ಎಂಥ ಕೆಲಸ ಮಾಡಿ ಬಂದಿದ್ದೇನೆ ಗೊತ್ತಾ, ನೀನೇನೋ ಬದಲಾಗಿರ್ಬೋದು, ಆದರೆ ನನ್ನ ಸೈಡನ್ನು ನಾನು ತೀರಿಸ್ಕೋತೀನಿ. ನಿನ್ನ ಅಕ್ಕ ಆಗಿರ್ಬೋದು, ನಾನೇ ನಿನ್ನನ್ನು ದ್ವೇಷ ತೀರಿಸ್ಕೊಳ್ಳೋಕ್ಕೆ ಆ ಮನೆಗೆ ಹೋಗು ಅಂತ ಹೇಳೋದು. ಆದರೆ ಇವತ್ತು ನೀನೇ ಅವ್ರ ಪರವಾಗಿ ಬದಲಾಗಿದೆಯಾ ಅಂದಮೇಲೆ ನಿನ್ನನ್ನು ಕೂಡ ಬಿಡುವುದಿಲ್ಲ. ಆ ಮುದ್ಕಂಗೆ ಹಾರ್ಟ್ ಅಟ್ಯಾಕ್ ಆಗಿರತ್ತೆ, ಖಂಡಿತ ಅವನು ಉಳಿಯೋದಿಲ್ಲ ಅಂತ ಶಾಕ್ ಕೊಟ್ಟು ಬಂದಿದ್ದೀನಿ. ಇದು ಎಲ್ಲದಕ್ಕೂ ಕೂಡ ನೀನೇ ಕಾರಣ ಅನ್ನೋ ರೀತಿ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಅಂದಮೇಲೆ ನಿನ್ನ ಯಾವುದೇ ಕಾರಣಕ್ಕೂ ಕೂಡ ಅವರು ಕ್ಷಮಿಸೋದಿಲ್ಲ, ನಿನ್ನ ಕತೆ ಕೂಡ ಮುಗೀತು ಅಂತ ಹೇಳಿ ಖುಷಿ ಪಡ್ತಿದ್ದಾನೆ ಆ ಕಡೆ ತಮ್ಮ. ನಂತರ ಇಲ್ಲಿ ಮಾನ್ಯತಾ ಅವ್ರನ್ನ ಜೈಶಂಕರ್ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇಲ್ಲಿ ಮಾನ್ಯತಾ ಅವರು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿರ್ಬೇಕಿದ್ರೆ ಜೈಶಂಕರ್ ಬರ್ತಾರೆ, ರಿಮೋಟ್ ತೆಗೆದು ಕಿತ್ತೆಸಿತಾರೆ. ಏನು ಮಾಡ್ತಿದ್ಯಾ, ರಿಮೋಟ್ ಯಾಕೆ ಕಿತ್ತೆಸಿದ್ಯಾ, ಏನಾಯಿತು ಜೈ ನಿನಗೆ ಅಂತ ಕೇಳ್ತಿದ್ರೆ ಏನಾಯಿತು ಅಂದರೆ ಏನು ಮಾಡಿದ್ಯಾ ನೀನು ಅಂತ ಕೇಳ್ತಿದ್ದಾರೆ. ಯಾಕೆ ರೀತಿ ನಡ್ಕೋತಿದ್ಯಾ ಅಂದಾಗ ಅವನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾನೋ, ಕ್ರಿಶ್ಚಿಯನ್ ಬಗ್ಗೆನಾ ಅಥವಾ ನನ್ನ ಫ್ರೆಂಡ್ ಮೋನಿಕಾ ಬಗ್ಗೆನಾ, ಏನೊಂದು ಕೂಡ ಅರ್ಥ ಆಗ್ತಿಲ್ವಲ್ಲಪ್ಪ, ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಹೆದರು ಕೂತಿದ್ದಾರೆ. ಜೊತೆಗೆ ಯಾವ ವಿಷಯ ಅಂದಾಗ ಹೌದು ನೀನು ವಿಷಯ ಕೇಳಲೇಬೇಕಾಗಿದೆ, ಎಷ್ಟು ವಿಷಯ ನಾಟಕ ಮಾಡ್ತೀಯ, ಎಷ್ಟು ವಿಷಯ ಮಾಡ್ತೀಯ, ಎಷ್ಟೆಲ್ಲ ಪಿತೂರಿ ಮಾಡ್ತಿರ್ತೀಯ, ಅದರಲ್ಲಿ ಯಾವುದು ಅಂತ ನಿನಗೇನು ಗೊತ್ತಾಗಬೇಕಲ್ವ. ಆ ರಾಮನಗರಕ್ಕೆ ನೀನು ಯಾಕೆ, ಆ ರಾಮ್ಪುರಕ್ಕೆ ನೀನು ನಿಮ್ಮ ಹುಡುಗರನ್ನ ಕಳಿಸಿದೆ, ಯಾವುದೋ ರೌಡಿಗಳನ್ನ ಬಿಡಿಸ್ಬೇಕು ಅಂತ ಲಾಯರ್ನ ಕಳಿಸಿ ಪೊಲೀಸ್ ಸ್ಟೇಷನ್ ಹತ್ರ ಮಾತಾಡಿದೆ. ಆ ರಾಮೇಶ್ವರದಲ್ಲಿ ಏನಾಯಿತು ಏನು ಅಂತ ಕೇಳ್ತಿದ್ರೆ ಓ ಈ ವಿಷಯನೂ ಗೊತ್ತಾಗೋಯ್ತಾ, ಏನಪ್ಪ ಮಾಡೋದು ಅಂತ ಅನ್ಕೋತಿದ್ದಾರೆ. ಏನು ಮಾತಾಡ್ತಿದ್ಯಾ ಜೋಯಿ, ಅದು ಅಂತಿದ್ರೆ ಅದು ಅನ್ನೋದೆಲ್ಲ ಬೇಡ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅಂಥದ್ದು ಏನಿತ್ತು, ಅವ್ರ ರೌಡಿಗಳ ಜೊತೆ ನಿಂದೇನು ಸಂಬಂಧ, ಅವ್ರೇನೋ ಕಳ್ತನ ಮಾಡಿ ಚಿನ್ನ ಕದ್ದು ಸಿಕ್ಕಾಕೊಂಡಿದ್ದಾರೆ, ಅವ್ರನ್ನ ಬಿಡಿಸೋದಕ್ಕೆ ನೀನು ಮುಂದೆ ಹೋಗ್ತಿದ್ಯಾ ಅಂದರೆ ನೀನೇನೋ ಕಿತಾಪತಿ ಮಾಡಿದ್ಯಾ. ಅವತ್ತು ಚಾರು ಫ್ಯಾಮಿಲಿ ಕೂಡ ದೇವಸ್ಥಾನಕ್ಕೆ ಹೋಗಿತ್ತು, ಅಂಥದ್ರಲ್ಲಿ ನೀನು ಅವ್ರಿಗೆ ಅಲ್ಲೇ ಸಿಕ್ಕಾಕೊಂಡಿರೋರಿಗೆ ಸಹಾಯ ಮಾಡಿದ್ಯಾ. ಅಂಥದ್ದು ಏನಿದೆ ಅಂತ ಹೇಳ್ತಿದ್ರೆ ಏನಪ್ಪ ಹೇಳಿ, ಖಂಡಿತ ಮುಗೀತು ನನ್ನ ಕತೆ, ಸಿಕ್ಕಾಕೊಂಡೆ ಅಂತ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಕೆಲಸದವ್ರು ಬಂದು ಕಾಫಿ ಕೊಡೋಕೆ ಬರ್ತಿದ್ದಾಗೆ ಅಯ್ಯೋ ಇವಳು ಗಂಡ ಏನೋ ದುಡ್ಡು ಕೇಳಿದಂತೆ ಇವಳ ಹತ್ರ, ಹಾಗಾಗಿ ಇವಳಿಗೆ ದುಡ್ಡು ಕೊಡೋಕ್ಕಾಗಲಿಲ್ವಂತೆ. ಅದಕ್ಕೋಸ್ಕರ ಅವಳು ಗಂಡ ಯಾವುದೋ ರೌಡಿಗಳ ಜೊತೆ ಕಳ್ಳರ ಜೊತೆ ಗ್ಯಾಂಗ್ ಸೇರಿಕೊಂಡು ದುಡ್ಡನ್ನ ಹೊಡಿಯೋಕೆ ನೋಡಿದಾನೆ, ಹಾಗಾಗಿ ಕಳ್ತನ ಮಾಡಿದ. ಇವಳು ಬಂದು ನನ್ನ ಹತ್ರ ನನ್ನ ಗಂಡನ ಬಿಡಿಸಿ ಅಮ್ಮ ಅಂತ ಕಣ್ಣೀರು ಹಾಕೊಂಡ್ಲು. ಅದಕ್ಕೋಸ್ಕರ ಬಿಡಿಸ್ದೆ ಅಷ್ಟೇ
ಕಳಿಸ್ರಿ ಅಂತ ಹೇಳ್ತಾರೆ. ಈ ಕಡೆ ಕೆಲಸದವ್ರಿಗೆ ಸನ್ನೆ ಮಾಡಿ ಕಳಿಸ್ಬಿಡ್ತಾರೆ. ನಂತರ ಈ ಕಡೆ ಏನಪ್ಪ ಇದು ಇಷ್ಟೊತ್ತು ಕೂಡ ಮೌನವಾಗೇ ಇದ್ಲು, ಅಂಥದ್ರಲ್ಲಿ ಆಲ್ ಆಫ್ ಎ ಸಡನ್ ಈ ರೀತಿ ಮಾತಾಡ್ತಿದ್ದಾಳೆ ಅಂದರೆ ಇದು ಕತೆ ಕಟ್ತಿದ್ದಾಳೆ ಅಂತ ಅನ್ನಿಸ್ತದೆ. ನಿಜ ಹೇಳಿದ್ರೆ ಇಷ್ಟೊತ್ತು ಯಾಕೆ ಟೈಮ್ ತಗೋತಿದ್ಲು ಅಂತ ಆಲೋಚನೆ ಮಾಡ್ತಿದ್ದಾರೆ. ಏನಪ್ಪ ಅಂತ ಅಂದ್ಕೊಂಡಿದ್ದೆ, ಹೇಗೋ ಎಸ್ಕೇಪ್ ಆದೆ ಅಂದ್ಕೊಂಡು ಮಾನ್ಯತಾ ಆ ಕಡೆ ಹೋಗ್ತಾರೆ. ನಂತರ ಇಲ್ಲಿ ವೈಶಾಖ ನಡವಳಿಕೆ ಎಲ್ರಿಗೂ ಕೂಡ ಅನುಮಾನ ತರಿಸಿದೆ. ಎಲ್ಲರೂ ಕೂಡ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ವೈಶಾಖನ. ಅದಕ್ಕೆ ಇಲ್ಲಿ ವೈಶಾಖ ಅದು ನನಗೆ ಅಜ್ಜಿ ಹೇಳಿದ್ರು, ಅಜ್ಜಿಗೆ ಕಾಲ್ ಮಾಡಿದ್ದೆ, ಆಗ ಅಜ್ಜಿ ಈ ರೀತಿ ಆಗಿದೆ, ಮಾವಂಗೆ ಈ ರೀತಿ ಬಿದ್ದಿದ್ದಾರೆ ಅಂತ ಹೇಳಿದ್ರು. ಅವ್ರಿಗೆ ನಾನು ಮಾತಾಡ್ತಿದ್ದು ಕೇಳಿಸ್ಲಿಲ್ಲ, ಆದರೆ ಅವ್ರು ಮಾತಾಡ್ತಿದ್ದು ನನಗೆ ಕೇಳಿಸ್ತು. ಹಾಗಾಗಿ ನಾನು ಡಾಕ್ಟರ್ಗೆ ಕಾಲ್ ಮಾಡಿದೆ ಅಂತ ಹೇಳ್ತಾರೆ. ಅಜ್ಜಿ ಕೂಡ ಹೌದು ಯಾವುದೋ ಫೋನ್ ಬಂದಿತ್ತು, ನಮ್ಮರೇ ಅಂದ್ಕೊಂಡು ಹೇಳಿದೆ, ಆದರೆ ಯಾರೂ ಕೂಡ ಆ ಕಡೆಯಿಂದ ಮಾತಾಡಲಿಲ್ಲ ಅಂತ ಕೂಡ ಹೇಳ್ತಾರೆ. ನಂತರ ಇವರು ಬದಲಾಗಿದ್ದಾರೆ ಅಥವಾ ನಾಟಕ ಮಾಡ್ತಿದ್ದಾರೆ, ಇವರೇ ಏನೋ ಕಿತಾಪತಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಂತ ಕೃಷ್ಣಂಗೂ ಕೂಡ ಅನಿಸೋಕೆ ಶುರುವಾಗ್ಬಿಡತ್ತೆ. ನಂತರ ಇಲ್ಲಿ ಹೌದು ಆಗಿದ್ರೆ ನಾವು ಕೂಡ ನಿಮ್ಮ ಜೊತೆನೇ ಇದ್ವಲ್ವಾ, ಆದರೆ ನೀವ್ಯಾಕೆ ನಮ್ಮ ಹತ್ರ ಆ ವಿಷಯನೇ ಹೇಳಲಿಲ್ಲ ಅಂತ ಕೇಳ್ತಿದ್ದಾರೆ. ಅದು ಹಾಗಲ್ಲ, ಎಲ್ಲರೂ ಕೂಡ ಆಗ್ತಾನೆ ಚಾರು ವಿಷಯದಲ್ಲಿ ಬೇಜಾರಾಗಿದ್ವಲ್ವಾ, ಖುಷಿಯಿಂದ ಹೋಗ್ತಿದ್ದೀವಿ, ಖುಷಿಯಿಂದ ಬರ್ತಿದ್ದೀವಿ, ಆಲ್ರೆಡಿ ಡಾಕ್ಟರ್ ಕೂಡ ಬಂದಿದ್ದೀನಿ ಅಂತ ಹೇಳಿದ್ರು, ಹಾಗಾಗಿ ಅವರೇ ಬಂದಿದ್ದಾರೆ ಅಂತ ಹೇಳಿದ್ರಲ್ವಾ, ಅಷ್ಟರಲ್ಲಿ ನಾವು ಕೂಡ ಬರ್ಬೋದು ಅಂತ ಅಂದ್ಕೊಂಡು ವಿಷಯ ಹೇಳಲಿಲ್ಲ ಅಂದಾಗ ಆದರೂ ಕೂಡ ನೀವು ವಿಷಯ ಹೇಳಬೇಕಿತ್ತು ಅಂತ ಹೇಳ್ತಾರೆ. ನಂತರ ಇಲ್ಲಿ ನಾಣಾಚಾರ್ನ ರೂಮಲ್ಲಿ ಮಲಗಿಸಿದ್ದಾರೆ. ಏನಪ್ಪ ಈ ರೀತಿ ಆಗೋಯ್ತು ಅಂದಾಗ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಮ್ಮ ಅಂತ ಹೇಳ್ತಿದ್ದಾರೆ. ಹೌದು ಡಾಕ್ಟರ್ ಹೇಳಿದಾಗೆ ಅವರು ನನ್ನ ಜಾನಕಿ ಅಂತ ಕರೆದ್ಬಿಟ್ರೆ ಎದ್ದು ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ದೇವರು ಇಲ್ಲ ಅಂತ ಅಂದ್ಕೊಂಡೆ, ಆದರೆ ಎಲ್ಲವೂ ಕೂಡ ಒಳ್ಳೇದೇ ಮಾಡ್ತಿದ್ದಾನೆ ಆ ದೇವರು ಅಂತ ಹೇಳಿ ಖುಷಿ ಪಡ್ತಿದ್ದಾರೆ. ಅದಕ್ಕೆ ಅಮ್ಮ ಹೇಳೋದು, ನಾವು ಎಷ್ಟು ಬಾರಿ ನಾವು ದೇವ್ರನ್ನ ಕಷ್ಟ ಬಂದಾಗ ಬೈತೀವಿ, ಸುಖ ಬಂದಾಗ ಹೊಗಳ್ತೀವಿ, ಯಾವತ್ತೂ ಕೂಡ ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಅಂತ ಹೇಳ್ತಿದ್ದಾರೆ. ನಂತರ ಖಂಡಿತ ಅಪ್ಪ ಅಂತ ಹೇಳ್ತಾರೆ. ಜೊತೆಗೆ ಚಾರು ಕೂಡ ನಿಮ್ಮ ಮನೆಗೆ ಮದುವೆ ಆಗಿ ಬಂದಾಗ ಇವಳನ್ನ ಎಲ್ಲಿಂದ ಸುಸಿಯಾಗಿ ಒಪ್ಕೊಳ್ಳೋದಪ್ಪ, ಇವಳನ್ನ ಮನೆ ನೆಮ್ಮದಿ ಹಾಳಾಗುತ್ತೆ ಅನ್ಕೊಂಡ್ವಿ, ಆದರೆ ಎಂಥ ಒಳ್ಳೆ ಚಾರು ಆಗ್ಬಿಟ್ಲು ಅಂತ ಹೇಳ್ತಿದ್ದಾರೆ. ಇಲ್ಲೂ ಕೂಡ ಇವಳನ್ನ ಹೊಗಳ್ಬೇಕಾ ಅಂತ ದೀಪ ಅನ್ಕೋತಾರೆ. ನಂತರ ಅಲ್ಲಿ ಚಾರು ಕೂಡ ಮಾವ ಬೇಗ ನನ್ನನ್ನು ಮೊದಲಿನ ಥರ ಬೈಬೇಕು ಅಂತಿದ್ರೆ ಎಲ್ರದ್ದು ಒಂದಾದರೆ ಈ ಚಾರುದೇ ಒಂದು ಕತೆ ಅಂತ ಅಜ್ಜಿ ಹೇಳ್ತಾರೆ. ನಂತರ ಇಲ್ಲಿ ಕೃಷ್ಣ ವೈಶಾಖನ ಎದುರಾಗಿ ಏನು ಮಾಡ್ತಿದ್ರ, ನಾನು ನೀವು ಒಳ್ಳೆಯವರಾಗಿದ್ದೀರಾ ಅಂತ ನನ್ನ ಅದಕ್ಕೆ ಅಂತ ಒಪ್ಕೊಂಡು ಈ ಮನೆಗೆ ಒಳ್ಳೇದು ಮಾಡ್ತೀರಾ, ಈ ಮನೆ ಮಗು ಹೊತ್ಕೊಂಡಿದ್ರಾ ಅಂತ ಸುಮ್ಮನಿದ್ದೀನಿ. ಆದರೆ ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ನಮ್ಗೆ ಗೊತ್ತಾಗದೇ ಇರೋದು ನಿಮಗೆ ಗೊತ್ತಾಯ್ತು ಅಂದರೆ ನೀವೇ ಏನೋ ಮಾಡಿರಬೇಕು, ನಿಮ್ಗೆ ಹೇಗೆ ವಿಷಯ ಗೊತ್ತಾಯ್ತು ಅಪ್ಪಂಗೆ ಈ ರೀತಿ ಆಗಿರೋದು ಅಂತ ಕೇಳ್ತಿದ್ರೆ, ಅದನ್ನು ಮಾಡಿದ್ದು ನನ್ನ ತಮ್ಮನೇ, ಅವನು ನನಗೆ ಮೆಸೇಜ್ ಮಾಡಿದ, ಹಾಗಾಗಿ ವಿಷಯ ಗೊತ್ತಾಯ್ತು, ಅದಕ್ಕೆ ಡಾಕ್ಟರ್ಗೆ ಫೋನ್ ಮಾಡಿದ್ದನ್ನೆಲ್ಲ ಮಾಡ್ದ. ಅವನು ಬದಲಾಗಿಲ್ಲ, ಅವನು ಈಗಲೂ ಕೂಡ ಅದೇ ದ್ವೇಷನ ಇಟ್ಕೊಂಡಿದ್ದಾನೆ. ನಾನು ಮನೆಗೆ ಹೋಗಿ ಈ ರೀತಿ ಸ್ವೀಟ್ ಕೊಟ್ಟು ನಾನು ಬದಲಾಗಿರೋ ವಿಷಯನ ಹೇಳಿದಾಗ ಅವನು ಕೋಪ ಮಾಡಿಕೊಂಡು ನೀನು ಈ ರೀತಿ ಬದಲಾಗಿದೆ, ಆದರೆ ನಾನು ಮಾತ್ರ ದ್ವೇಷ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಕೃಷ್ಣ, ನೀವು ಹೇಳಿದ ಮಾತು ನಿಜ, ಆದರೆ ಪರವಾಗಿಲ್ಲ, ನಾನು ಇವನ್ನ ಒಳ್ಳೆಯವರು ಅಂದ್ಕೊಂಡಿದ್ದೀನಿ, ಅಪ್ಪ ಕೂಡ ನಿಮ್ಮನ್ನ ಹಾಗೆ ಅಂದ್ಕೊಂಡು ಕ್ಷಮಿಸಿದ್ದಾರೆ. ನೀವು ಈ ಮನೆಗೆ ಇವತ್ತಿಗೂ ಕೂಡ ಸೊಸನೆ, ಇವತ್ತೇನಾದರೂ ನೀವು ಕೆಟ್ಟವರಾಗಿದ್ರೆ ಇಷ್ಟೊತ್ತಿಗೆ ಜೈಲಲ್ಲಿ ಇರ್ತಿದ್ರೆ, ಆದರೆ ಒಳ್ಳೆಯವರಾಗಿದ್ದೀರಾ ಅಂತ ಸುಮ್ಮನಿದ್ದೀನಿ. ಇನ್ನಾದರೂ ಬೇರೆ ಕಿತಾಪತಿ ಮಾಡಿದ್ರೆ ಖಂಡಿತ ನಿಮ್ಮನ್ನ ನಾನು ಉಳಿಸೋದಿಲ್ಲ, ಆದರೆ ನಿಮ್ಮ ತಮ್ಮನ ಕೂಡ ನಾನು ಬಿಡೋದಿಲ್ಲ. ನಮ್ಮನೆಗೆ ತೊಂದರೆ ಮಾಡಿ ನನ್ನ ಅಪ್ಪನ ಪ್ರಾಣನೇ ಹೋಗ್ಸೋಕೆ ನೋಡಿದ್ದು ಅವನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ರ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.